ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಇರಾನ್ ಅಮೆರಿಕ ನಡುವೆ ಕದನ ವಿರಾಮದ ಬೆನ್ನಲ್ಲೇ ಸೆನ್ಸೆಕ್ಸ್ ಜಿಗಿತ ಆಗ್ಬಿಟ್ಟಿದೆ. ಮುಂಬೈ ಷೇರು ಮಾರುಕಟ್ಟೆ ದಿನದ ವಹಿವಾಟು ಆರಂಭವಾದ ಕೂಡಲೇ ಸೆನ್ಸೆಕ್ಸ್ ಏರಿಕೆ ಆಗಿದೆ. ನೋಡಿ, ಮುಂಬೈ ಷೇರುಪೇಟೆ ದಿನದ ವಹಿವಾಟು ಆರಂಭವಾದ ಕೂಡಲೇ ಸೆನ್ಸೆಕ್ಸ್ ಏರಿಕೆ ಆಗಿರೋದು. ಸುಮಾರು 3,000 ಅಂಕಗಳಷ್ಟು ಏರಿಕೆ ಕಂಡಂತ ಮುಂಬೈ ಷೇರು ಮಾರುಕಟ್ಟೆ ಫೆಬ್ರವರಿ 28ರ ಬಳಿಕ ಇದೇ ಮೊದಲ ಬಾರಿಗೆ ಮುಂಬೈ ಷೇರುಪೇಟೆಯಲ್ಲಿ ಚೇತರಿಕೆ ಕಂಡಿದೆ. ನಿಫ್ಟಿಯಲ್ಲೂ ಕೂಡ ಶೇಕಡ 4ರಷ್ಟು ಚೇತರಿಕೆ ದಾಖಲಾಗಿದೆ. 77,524 ಅಂಶಕ್ಕೆ ಏರಿಕೆ ಕಂಡಂತ ಮುಂಬೈ ಷೇರು ಮಾರುಕಟ್ಟೆ. ಹಾರ್ಮುಜ್ ಜಲಸಂಧಿ ಮತ್ತೆ ತೆರೆಯುವ ಸಾಧ್ಯತೆ ಇರೋದ್ರಿಂದ ಪೆಟ್ರೋಲಿಯಂ ಕಚ್ಚಾ ತೈಲ ದರ ಶೇಕಡ 16ರಷ್ಟು ಇಳಿಕೆ. ಇನ್ನು 1 ಬ್ಯಾರೆಲ್ ಕಚ್ಚಾ ತೈಲ 96 ಅಮೆರಿಕನ್ ಡಾಲರ್ಗೆ ಇಳಿಕೆ ಆಗಿರುವಂತದ್ದು. ಫೆಬ್ರವರಿ 28ರ ಬಳಿಕ ಇದೇ ಮೊದಲ ಬಾರಿಗೆ ಮುಂಬೈ ಷೇರುಪೇಟೆಯಲ್ಲಿ ಒಂದ್ ರೀತಿಯಾಗಿ ತಲ್ಲಣ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹಾರ್ಮುಜ್ ಜಲಸಂಧಿ ಇಲ್ಲಿವರೆಗೂ ಕೂಡ ಸಡಿಲ ಆಗ್ತಾನೆ ಇತ್ತು, ಮತ್ತೆ ನಿರ್ಬಂಧ ಹೇರ್ತಾ ಇದ್ರು. ಅದರ ಬೆನ್ನಲ್ಲೇ ಈಗ ಸಾಕಷ್ಟು ಬದಲಾವಣೆಗಳು. ಸದ್ಯ 3,000 ಅಂಕಗಳಷ್ಟು ಏರಿಕೆ ಕಂಡಿದೆ ಮುಂಬೈ ಷೇರುಪೇಟೆಯಲ್ಲಿ. ಫೆಬ್ರವರಿ 28ರ ಬಳಿಕ ಆಗಿರುವಂತ ದೊಡ್ಡ ಬದಲಾವಣೆ ಇದು. ಸೆನ್ಸೆಕ್ಸ್ ಜಿಗಿತವನ್ನ ನೀವು ಗಮನಿಸ್ತಾ ಇದ್ದೀರಿ. 1 ಬ್ಯಾರೆಲ್ ಕಚ್ಚಾ ತೈಲಕ್ಕೆ ಎಷ್ಟು ಏರಿಕೆ ಆಗಿದೆ ಅಂತ. ನಿಫ್ಟಿಯಲ್ಲೂ ಕೂಡ ಶೇಕಡ 4ರಷ್ಟು ಚೇತರಿಕೆ ದಾಖಲಾಗಿದೆ.